ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅನ್ನುವ ಉದಾಹರಣೆಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತಾರೆ. ಸರ್ಕಾರಿ ಶಾಲೆ ಅಂದ್ರೇನೆ ಮೂಗು ಮರೆಯೋ ಕಾಲ ಇದು. ನಾವು ಎಲ್ಲ ಪಾಲಕರು ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಸಬೇಕು, ಖಾಸಗಿ ಶಾಲೆಯಲ್ಲಿ ಕಲಿಸಬೇಕು, ಸಾಲ ಮಾಡಿ ಆದ್ರೂ ನಮ್ಮ ಮಕ್ಕಳ ಶಿಕ್ಷಣವನ್ನ ಅತ್ಯುನ್ನತವಾಗಿ ನೀಡಬೇಕು ಅನ್ನುವ ಕೆಲಸನ ಕಾಣ್ತೇವೆ. ಇದರೆಲ್ಲದ ಹೊರತಾಗಿಯೂ ಕೂಡ ಈ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬೆಳೆಸುವ ಕೆಲಸವನ್ನ ನಾವೆಲ್ಲರೂ ಮರಿತಾ ಇದ್ದೀವಿ. ಪಾಲಕರಾಗಿರಬಹುದು, ಶಿಕ್ಷಕರಾಗಿರಬಹುದು, ಸರ್ಕಾರವಾಗಿರಬಹುದು, ಇವರೆಲ್ಲರ ನಿರ್ಲಕ್ಷ್ಯದಿಂದ ಸರ್ಕಾರಿ ಶಾಲೆಗಳು ಅಳಿವಿನಂಚಿನಲ್ಲಿದ್ದಾವೆ. ಸರ್ಕಾರಿ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಕೂಡ ಏನು ಕಡಿಮೆ ಅಲ್ಲ. ಸರ್ಕಾರಿ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಸಾವಿರಾರು ಮಕ್ಕಳು ಸಾಧನೆಯ ಶಿಖರವನ್ನ ಏರಿರತಕ್ಕಂಥ ಉದಾಹರಣೆಗಳಿದ್ದಾವೆ. ಆದರೆ ಸರ್ಕಾರಿ ಶಾಲೆ ಅಳಿವಿನಂಚಿನಲ್ಲಿರತಕ್ಕಂಥದ್ದು ತುಂಬಾ ಬೇಸರದ ಸಂಗತಿ. ಕೆಲವು ದಿನಗಳ ಹಿಂದೆ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದೆ. ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಲ್ಲಿ ಅಥವಾ ನಿರ್ಲಕ್ಷ್ಯ ತೋರುವಲ್ಲಿ ಯಾರ ಪಾತ್ರ ಅಂತ. ಅದಕ್ಕೆ ನೀವು ಉತ್ತರವನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ಆಳವಾಗಿ ಹೋಗ್ಬೇಕಾಗುತ್ತೆ. ಪಾಲಕರು ಕೂಡ ಜವಾಬ್ದಾರರು, ಸಾರ್ವಜನಿಕರು ಕೂಡ ಜವಾಬ್ದಾರರು, ಜೊತೆಗೆ ಶಿಕ್ಷಕರು ಕೂಡ ಜವಾಬ್ದಾರರು, ಸರ್ಕಾರವು ಕೂಡ ಜವಾಬ್ದಾರರು. ಇವರೆಲ್ಲರ ನಿರ್ಲಕ್ಷ್ಯದಿಂದ ಸರ್ಕಾರಿ ಕನ್ನಡ ಶಾಲೆಗಳು ಸಂಪೂರ್ಣವಾಗಿ ಅಳಿವಿನಂಚಿನಲ್ಲಿದ್ದಾವೆ. ಅದಕ್ಕೆ ತದ್ವಿರುದ್ಧ ಎಂಬಂತೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬಂಗರ್ಗಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಅದ್ಭುತ ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಶಿಕ್ಷಕರು, ಅದು ಮುಖ್ಯವಾಗಿ ಮುಖ್ಯ ಗುರುಗಳಾಗಿರ್ತಕ್ಕಂಥ ರೇಣುಕಾ ಸಂಶಿಯವರ ನೇತೃತ್ವದಲ್ಲಿ ಕೇವಲ 4 ವರ್ಷದಲ್ಲಿ ಆ ಶಾಲಾ ವಾತಾವರಣ ಹೇಗಾಗಿದೆ ಅಂತಂದ್ರೆ ಅತ್ಯಂತ ಅದ್ಭುತವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ. ಆ ಶಾಲೆಯ ವಾತಾವರಣದಲ್ಲಿ ಈ ಸಂದರ್ಭದಲ್ಲಿ ಏನು ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಗ್ಯಶಾಲಿ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ಖಾಸಗಿ ಶಾಲೆಯಲ್ಲಿ ಯಾವ ರೀತಿ ವಾತಾವರಣವನ್ನ ನಿರ್ಮಾಣ ಮಾಡಿ ಪಾಲಕರಿಂದ ದುಡ್ಡನ್ನ ತೆಗೆದುಕೊಳ್ತಾರಲ್ವಾ, ಆ ಒಂದು ಖಾಸಗಿ ಶಾಲೆಗೆ ಇಲ್ಲಿ ಶೆಡ್ ಹೊಡಿತಿರ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನೋಡಿ, ನಿಜವಾಗ್ಲೂ ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು ಅತಿ ಬುದ್ಧಿವಂತರಾಗಿರ್ತಾರೆ. ಯಾಕಂತ ಕೇಳಿದ್ರೆ ಅವರು ಪರೀಕ್ಷೆಗಳನ್ನ ಬರೆದು ಹೋಗಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇಚ್ಛಾಶಕ್ತಿ ಕೊರತೆಯಿಂದ, ಸಾರ್ವಜನಿಕರ ಸಹಕಾರದ ಕೊರತೆಯಿಂದ, ಸರ್ಕಾರದ ಸಹಕಾರದ ಕೊರತೆಯಿಂದ ಅಲ್ಲಿ ಆ ಶಾಲೆಗಳು ಬದಲಾವಣೆ ಪತ್ರತ ಹೋಗ್ಲಿಕ್ಕಾಗೋದಿಲ್ಲ, ಅಭಿವೃದ್ಧಿ ಪತ್ರತ ಸಾಕ್ಲಿಕ್ಕಾಗೋದಿಲ್ಲ. ಇನ್ನೂ ಸಾಕಷ್ಟು ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಅದೇನೋ ಅಂತಾರಲ್ಲ, ಸರ್ಕಾರಿ ನೌಕರಿ ಸಿಕ್ತು ಅಂತಂದ್ರೆ 10ರಿಂದ 4 ಗಂಟೆವರೆಗೆ ಮಾತ್ರ ನನ್ನ ಕೆಲಸ ಅಂತ ಮಾಡುವವರೇ ಹೆಚ್ಚಿರುವ ಸಂದರ್ಭ ಇದು. ಪ್ರತಿ ತಿಂಗಳಾದ್ರೆ ಸರ್ಕಾರದಿಂದ ಇವರಿಗೆ ಸಂಬಳ ಬರುತ್ತೆ, ಆದ್ರೆ ಇವರು ಮಾತ್ರ ಕೇವಲ ಸಮಯಕ್ಕೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಬೇಸರದಿಂದ ಹೇಳಬೇಕಾಗುತ್ತೆ. ಇದು ಹಲವು ಬಾರಿ ನಾನು ಮಾತನಾಡಬೇಕಾದ್ರೆ ಹೇಳ್ತೇನೆ. ಆದ್ರೆ ಇಲ್ಲಿ ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿತ್ತು. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನ ಮಾಡ್ತಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಬಂಗರ್ಗಾ ಈ ಒಂದು ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡ್ತಾರೆ. ಈ ವಾರ್ಷಿಕ ಸ್ನೇಹ ಸಮ್ಮೇಳನದ ಅತಿಥಿಯಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವಾತಾವರಣ ನೋಡಿ ಸಾಕಷ್ಟು ಖುಷಿ ಆಯಿತು. ರಾತ್ರಿ ಸುಮಾರು 11, 12, 1 ಗಂಟೆ ತನಕ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಇದು. ನಾನು ಕೂಡ ಆ ಕಾರ್ಯಕ್ರಮ ಕೂತ್ಕೊಂಡು ನೋಡ್ತಾ ಇದ್ದೆ. ಯಾವ ರೀತಿಯಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತಾವೆ ಅನ್ನೋದಕ್ಕೆ ಒಂದೊಂದಾಗಿ ಉದಾಹರಣೆಗಳಲ್ಲಿ ಸಿಗ್ತಾ ಹೋಗ್ತಾ ಇತ್ತು. ನನಗೆ ತುಂಬಾ ಖುಷಿಯ ವಿಚಾರ. ಈ ಸಂಚಿಕೆ ನಾನು ನಿಮಗೆ ಯಾಕೆ ವಿಸ್ತೃತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಬ್ಬ ಶಿಕ್ಷಕ ಅಥವಾ ಸಹ ಶಿಕ್ಷಕರು ಅಥವಾ ಶಾಲೆಯಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿ ಮನಸ್ಸು ಮಾಡಿದ್ರೆ ಆ ಶಾಲೆಯ ವಾತಾವರಣ ಸ್ವರ್ಗದಂತೆ ಸೃಷ್ಟಿ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಹೇಳೋದಕ್ಕೆ ಹೊರಟಿದ್ದೇನೆ. ರೇಣುಕಾ ಸಂಶಿಯವರು ಕೇವಲ 4 ವರ್ಷಗಳ ಹಿಂದೆ ಈ ಶಾಲೆಗೆ ಬರ್ತಾರಂತೆ. ಮುಖ್ಯ ಗುರುಗಳಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅವರ ಜೊತೆಗಾರರಾಗಿರ್ತಕ್ಕಂಥ ಸಂಗನಬಸವ ದಂಡೆ ಆಗಿರಬಹುದು, ಜೊತೆಗೆ ಶ್ರೀನಿವಾಸ್ ಜೋಶಿ ಆಗಿರಬಹುದು, ಇನ್ನೂ ಹಲವು ಶಿಕ್ಷಕರು ಅವರ ಜೊತೆಗೆ ಕೈ ಜೋಡಿಸ್ತಾರೆ. ಕೇವಲ ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡೋದ್ರಿಂದ ಶಾಲೆಯ ಅಭಿವೃದ್ಧಿ ಆಗೋದಿಲ್ಲ. ಅದರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ, ಶಾಲಾ ವಾತಾವರಣವನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು ಅಂದ್ರೆ ಮಕ್ಕಳ ಶೈಕ್ಷಣಿಕ ಮಟ್ಟ ಹೆಚ್ಚು ಮಾಡಬೇಕಾಗುತ್ತೆ. ಅದಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಗಳು ಬೇಕಾಗ್ತವೆ. ಅಲ್ಲಿ ಶಾಲಾ ವಾತಾವರಣದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ 1 ವರ್ಷದಲ್ಲಿ ಏನೆಲ್ಲಾ ಬದಲಾವಣೆಗಳು ಮಾಡಿದ್ದೀವಿ, ಯಾವ ಕೆಲಸಗಳನ್ನ ಮಾಡಿದ್ದೀವಿ, ಯಾವ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಸಹ ಶಿಕ್ಷಕ ಶ್ರೀನಿವಾಸ್ ಜೋಶಿ ಅವರು ಒಂದು ಸ್ಕ್ರೀನ್ ಮೇಲೆ ಅದ್ಭುತವಾಗಿರ್ತಕ್ಕಂಥ
ಅಭಿವೃದ್ಧಿ, ಶಾಲೆಯ ಅಭಿವೃದ್ಧಿ ಕುರಿತು ವಿಚಾರಗಳನ್ನ ಹೇಳ್ತಾರೆ. ಯಾವ ಡೇಟಿಗೆ ಏನಾಯ್ತು, ನಾವು ಏನ್ ಕೆಲಸ ಮಾಡಿದ್ದೀವಿ, ಮಕ್ಕಳಿಗೆ ಮನೋರಂಜನೆ ಯಾವ ರೀತಿ ಕಲಿಸ್ತಾ ಇದ್ದೀವಿ, ಇನ್ನು ಅವರ ಬುದ್ಧಿಮಟ್ಟವನ್ನ ಹೆಚ್ಚು ಮಾಡಲಿಕ್ಕೆ ಯಾವ ಯಾವ ಯೋಜನೆಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸ್ಕ್ರೀನ್ ನಲ್ಲಿ ಸಾರ್ವಜನಿಕರಿಗೆ ತೋರಿಸಿದ್ರು, ಪಾಲಕರಿಗೆ ತೋರಿಸಿದ್ರು. ಆ ಸ್ಕ್ರೀನ್ ಮೇಲೆ ತೋರಿಸಿರ್ತಕ್ಕಂಥ ವಿಜುವಲೈಸ್ಗಳಾಗಿರ್ಬೋದು, ವಿಡಿಯೋಗಳನ್ನಾಗಿರ್ಬೋದು, ಅಲ್ಲಿರ್ತಕ್ಕಂಥ ಪಾಲಕರು ಕಣ್ ತುಂಬಿಕೊಂಡು ತುಂಬಾ ಖುಷಿ ಪಡ್ತಿರ್ತಕ್ಕಂಥದ್ದು ನಾನು ಕೂಡ ಗಮನಿಸಿದೆ. ನನ್ನ ಮಗ ಕೂಡ ಒಂದು ಸ್ಕ್ರೀನಲ್ಲಿ ಬರ್ತಾ ಇದ್ದಾನೆ, ಮಗಳು ಕೂಡ ಸ್ಕ್ರೀನಲ್ಲಿ ಬರ್ತಾ ಇದ್ದಾಳೆ. ಇಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಫ್ರೀ ಆಫ್ ಕಾಸ್ಟ್ ಸರ್ಕಾರದಿಂದ ಬಂದಿರತಕ್ಕಂಥ ಈ ಸರ್ಕಾರಿ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ನನ್ನ ಮಗಳು ಮತ್ತು ಮಗ ಎಷ್ಟೊಂದು ಭಾಗ್ಯಶಾಲಿ ಅಂತ ಅವರ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಇದು ನನಗೂ ಕೂಡ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಅತಿಥಿಯ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಎಲ್ಲಿಯೂ ಕೂಡ ಕಾರ್ಯಕ್ರಮ ಬೋರ್ ಹೊಡಿತಾ ಇರಲಿಲ್ಲ, ಅಷ್ಟೊಂದು ಅಚ್ಚುಕಟ್ಟಾಗಿ ಸಿಸ್ಟಮೆಟಿಕ್ ಆಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಹೇಳಿರ್ತಕ್ಕಂಥ ಎಲ್ಲ ಅತಿಥಿಗಳು ಬಂದಿದ್ರು. ಆದ್ರೆ ಬೇಸರದ ಸಂಗತಿ ಏನಪ್ಪಾ ಅಂತ ಕೇಳಿದ್ರೆ, ಇನ್ನೂ ಕೆಲವು ಅಧಿಕಾರಿಗಳು ಬರಬೇಕಾಗಿತ್ತು. ತಾಲೂಕಾ BO ಆಗಿರ್ಬೋದು, DDPIಗೂ ಕೂಡ ಇಲ್ಲಿ ಆಹ್ವಾನವಿತ್ತು. ಇಂತಹ ಕಾರ್ಯಕ್ರಮವನ್ನ ಕಣ್ಣು ತುಂಬಿಕೊಳ್ಳೋದಕ್ಕೆ ಆ ಹಿರಿಯ ಅಧಿಕಾರಿಗಳೇ ಇಲ್ಲದೆ ಹೋಯ್ತಲ್ಲ ಅನ್ನೋದು ಬಿಟ್ರೆ, ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಸಾರ್ವಜನಿಕರು, ಪಾಲಕರು, ಮಕ್ಕಳು, ಶಿಕ್ಷಕರು, ಬೇರೆ ಬೇರೆ ಶಾಲೆಯಿಂದ ಬಂದಿರತಕ್ಕಂಥ ಶಿಕ್ಷಕರು ಎಲ್ಲರೂ ಇದ್ರು. ಅದ್ಭುತವಾಗಿರ್ತಕ್ಕಂಥ ವಾತಾವರಣ. ಅಲ್ಲಿ ನಮ್ಮ ಗುರುಗಳೊಬ್ಬರು, ಅಲ್ಲಿ ಸಂಜಯ್ ಪಾಟೀಲ್ ಅಂತ, ಆ ಸಂಜಯ್ ಪಾಟೀಲ್ರು ಹೇಗೆ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ವಾಗ್ಮಿಯವರು, ಪ್ರಾಚಾರ್ಯರು ಕೂಡ, ಕನ್ನಡ ಶಿಕ್ಷಕರು. ಅವರು ಈ ವಾತಾವರಣವನ್ನ ನೋಡಿ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ರು. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಅಥವಾ ಒಂದು ಈ ಶಾಲೆಯಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳು ಬೇರೆ ಶಾಲೆಗಳಲ್ಲಿ ಆದ್ರೆ ನೀವು ಸ್ವರ್ಗವನ್ನೇ ಸೃಷ್ಟಿಸಬಹುದು ಅನ್ನುವ ಮಾತುಗಳನ್ನ ಹೇಳಿದ್ರು. ಇನ್ನು ಜೊತೆಗೆ ಅಲ್ಲಿ ಏನಪ್ಪಾ ಸತೀಶ್ ಸನ್ಮುಖ್ ಅಂತ ಆಳಂದ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಅವರು ಕೂಡ ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಮಾನಿಟರ್ ಮಾಡ್ತಾ ಇದ್ರು. ಕಾರ್ಯಕ್ರಮ ಮುಗಿಯುವವರೆಗೆ ನಿಂತು ಅಲ್ಲಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಸ್ವತಃ ನೋಡ್ತಾ ಇದ್ರು. ಒಬ್ಬ ತಾಲೂಕಾ ಅಧ್ಯಕ್ಷರಾಗಿ ಒಂದು ಶಾಲೆಯ ವಾತಾವರಣವನ್ನ ಬದಲಾವಣೆ ಮಾಡೋದಕ್ಕೆ ಕೂಡ ಅವ್ರಿಗೆ ಬಹಳಷ್ಟು ಅವಶ್ಯಕತೆ ಇದೆ. ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವರು ಕೂಡ ತಮ್ಮ ಭಾಷಣದಲ್ಲಿ ಖುಷಿಯ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಇಂತಹ ವಾತಾವರಣ ಸರ್ಕಾರಿ ಶಾಲೆಯಲ್ಲಿ ಆದ್ರೆ ನಮ್ಮ ಮಕ್ಕಳು ಖಾಸಗಿ ಶಾಲೆಗೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಎಲ್ಲರ ಒಂದು ಕೂಗಾಗಿತ್ತು. ನನ್ನ ಕೂಗು ಕೂಡ ಹಾಗೇ ಆಗಿತ್ತು. ಅಲ್ಲಿ ನಾವು ಮುಖ್ಯ ಗುರುಗಳಾಗಿರ್ತಕ್ಕಂಥ ಸಂಶಯವ್ರಿಗೂ ಕೂಡ ಮಾತಾಡಿಸ್ದೆ. ಆಮೇಲೆ ಏನಪ್ಪಾ ಅಂದ್ರೆ ಸಾಕಷ್ಟು ಜನರನ್ನ ಮಾತಾಡಿಸ್ದೆ. ಎಲ್ಲರ ಮುಖದಲ್ಲಿ ಮಂದಹಾಸವಿತ್ತು. ಈ ಒಂದು ಸಂಚಿಕೆಯಲ್ಲಿ ನಾನು ಏನು ಹೇಳಲು ಹೊರಟಿದ್ದೇನೆ ಅಂತಂದ್ರೆ, ಸರ್ಕಾರಿ ಶಾಲೆಯನ್ನ ಉಳಿಸುವ, ಬೆಳೆಸುವ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಅಲ್ವಾ? ನಮ್ಮೆಲ್ಲರ ಜವಾಬ್ದಾರಿ ಅದು. ಇಡೀ ಸಂಪೂರ್ಣ ಗ್ರಾಮ ಏನಪ್ಪಾ ಅಂತ ಕೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿತ್ತು. ಇನ್ನು ಎಷ್ಟೋ ಜನ ದಾನಿಗಳು ಈ ಕಾರ್ಯಕ್ರಮಕ್ಕೆ ದಾನದ ರೂಪದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗೆ ದಾನವನ್ನು ನೀಡಿದ್ದಾರೆ. ಅವರೆಲ್ಲರ ಹೆಸರು ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಆಗುತ್ತೆ. ಅವರಿಗೂ ಕೂಡ ಅಭಿನಂದನೆಗಳು. ಒಂದು ಗ್ರಾಮದ ಶಾಲೆ ಬೆಳಿಬೇಕು, ಸರ್ಕಾರಿ ಶಾಲೆ ಬೆಳಿಬೇಕು ಅಂತಂದ್ರೆ ಪಾಲಕರು, ಶಿಕ್ಷಕರು, ಜೊತೆಗೆ ಸಾರ್ವಜನಿಕರು, ಹಿರಿಯ ಅಧಿಕಾರಿಗಳ ಸಹಕಾರ ಬೇಕಾಗುತ್ತೆ. ಇಲ್ಲೆಲ್ಲರ ಸಹಕಾರದಿಂದ ಈ ಒಂದು ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೊಮ್ಮೆ ಈ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ರೇಣುಕಾ ಸಂಶಯ ಆಗಿರ್ಬೋದು ಅಥವಾ ಅವರ ಸಹಚರರು ಅಂದ್ರೆ ಸಹ ಶಿಕ್ಷಕರು ಏನವರಿಗೆ ಬೆಂಬಲವನ್ನು ನೀಡಿದ್ದಾರೆ. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ SDMC ತಂಡ ಏನಿತ್ತು ನೋಡಿ, SDMC ತಂಡ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿತ್ತು. ಎಲ್ಲ ನೇತೃತ್ವ ಅವ್ರದ್ದೇ. ಪ್ರತಿಯೊಂದು ತರೋದು ಮಾಡೋದು ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು SDMC ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಕೂಡ ಮಾಡ್ತಾ ಇದ್ರು. ಇಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಾ ಇತ್ತು. ಕೇವಲ ಕಾಟಾಚಾರಕ್ಕಾಗಿ ಬೋರ್ಡ್ ಮೇಲೆ ಹೆಸರುಗಳನ್ನ ಹಾಕೊಂಡು ತಾತ್ಕಾಲಿಕವಾಗಿ ಮಾಡುವವರಕ್ಕಿಂತ ಇವರು ಬಹಳಷ್ಟು ಶ್ರೇಷ್ಠವಾಗಿ ಕಂಡ್ರು. ಇದು ಆಳಂದ ತಾಲೂಕಿನ ಒಂದು ಶಾಲೆಯ ಕಥೆ ಇಲ್ಲ. ಇದೇನು ದೊಡ್ಡ ವಿಷಯ ಹೇಳ್ತಾ ಇದ್ದೀರಿ ನೀವು, ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡೋದೇನು ದೊಡ್ಡ ವಿಷಯ ಅಂತಲ್ಲ. ಕೇವಲ ವಾರ್ಷಿಕ ಸ್ನೇಹ ಸಮ್ಮೇಳನ ಅಷ್ಟೇ ಅಲ್ಲ, ಅದನ್ನ ಹೊರತುಪಡಿಸಿ 4 ವರ್ಷದಲ್ಲಿ ಎಷ್ಟೊಂದು ಬೆಳವಣಿಗೆ ಆಗಿದೆ ಶಾಲೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಇನ್ನು ಮನೋರಂಜನೆಗೆ ಸಂಬಂಧಪಟ್ಟ ಹಾಗೆ ಈ ಖಾಸಗಿ ಶಾಲೆಯಲ್ಲಿ ಯಾವ ರೀತಿ ಮನೋರಂಜನೆ ಮಾಡ್ತಾರೆ, ಆ ಸ್ಟೇಜ್ ಅನ್ನ ನೋಡೋದಕ್ಕೆ ಅಷ್ಟೊಂದು ಕಂಗೊಳಿಸ್ತಾ ಇತ್ತು. ವಿದ್ಯಾರ್ಥಿಗಳು ಅಷ್ಟೊಂದು ಅದ್ಭುತವಾಗಿ ನೃತ್ಯ ಮಾಡ್ತಾ ಇದ್ರು, ನಾಟಕ ಮಾಡ್ತಾ ಇದ್ರು. ಇದೆಲ್ಲವನ್ನ ನೋಡಿ ನಮಗೂ ಕೂಡ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಸರ್ಕಾರಿ ಶಾಲೆಗಳಿದಾವೋ ಆ ಸರ್ಕಾರಿ ಶಾಲೆಗಳು ಕೂಡ ಇಂಥ ವಾತಾವರಣ ನಿರ್ಮಾಣ ಮಾಡಬಹುದಲ್ವಾ? ಅಲ್ಲಿರ್ತಕ್ಕಂಥ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಯಾಕೆ ಈ ಕಡೆ ಚಿತ್ತವನ್ನ ಹರಿಸ್ತಾ ಇಲ್ಲ? ನನಗೆ ಪ್ರತಿ ಬಾರಿ ಕೂಡ ಬೇಜಾರಾಗುತ್ತೆ. ಪ್ರತಿಶತ ಶಿಕ್ಷಕರು ಅಂತ ಹೇಳ್ತೀವಿ,
ಹಾಗೆ ಆಗಿದೆ. ಇದು ಪ್ರತಿಶತ ಶಿಕ್ಷಕರ ಕತೆ ಕೇವಲ ಕಾಟಾಚಾರದ ಕೆಲಸ ಮಾಡ್ತಾ ಇದ್ದಾರೆ. ಮನಸ್ಸು ಇಚ್ಛೆಯಿಂದ ಕೆಲಸ ಮಾಡಿದರೆ ಆ ಶಾಲೆ ಸ್ವರ್ಗವನ್ನಾಗಿ ನೀವು ಬದಲಾವಣೆ ಮಾಡಬಹುದು. ಆ ಶಿಕ್ಷಕರಿಗಾದರೂ ಈಗ ನಾಚಿಕೆ ಬರಬೇಕು. ಇಂಥ ಕಾರ್ಯಕ್ರಮಗಳ ನೋಡಿ ನಮ್ಮ ಶಾಲೆಯಲ್ಲಿಯೂ ಕೂಡ ನಾವು ಬದಲಾವಣೆ ಮಾಡಬಹುದು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಸರ್ಕಾರಕ್ಕೆ ಜೊತೆಗೆ ಮಕ್ಕಳಿಗೆ ಮೋಸ ಮಾಡ್ತಿದ್ದೇನಾ ಅಂತ ಅವ್ರ ಮನಸ್ಸಿಗೆ ಅವ್ರು ಕೇಳ್ಕೋಬೇಕಲ್ವಾ. ಇದು ಪ್ರಾರಂಭ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಈ ಕಾರ್ಯಕ್ರಮವನ್ನು ಗಮನಿಸಿ ನಿಮ್ಮ ಶಾಲೆಯಲ್ಲಿಯೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಜೊತೆಗೆ ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ನೀವು ಅಭಿವೃದ್ಧಿ ಮಾಡುವಂಥ ಚಿತ್ತವನ್ನು ಹರಿಸ್ತೀರಾ, ಅಥವಾ ಕೇವಲ ಕಾಟಾಚಾರದ ಕೆಲಸಕ್ಕಾಗಿ ಸರ್ಕಾರದಿಂದ ಸಂಬಳವನ್ನು ತೆಗೆದುಕೊಂಡು ಸಮಯವನ್ನು ವ್ಯರ್ಥ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ. ಸೊ ಈ ಕಾರ್ಯಕ್ರಮ ಸಾಕಷ್ಟು ಜನರಿಗೆ, ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ, ಶಿಕ್ಷಕರಿಗಾಗಿ, ಮುಖ್ಯ ಗುರುಗಳಿಗಾಗಿ, ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ಸ್ಫೂರ್ತಿಯಾಗಲಿದೆ ಅಂತ ನಾನು ಅನ್ಕೊತೇನೆ. ಇದರಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಎಲ್ಲರ ಪಾತ್ರ ಸಾಕಷ್ಟು ಇರ್ತಕ್ಕಂಥದ್ದು. ಮತ್ತೊಮ್ಮೆ ಈ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ, SDMC ಅಧ್ಯಕ್ಷರು ಮತ್ತು ಸದಸ್ಯರಿಗೆ, ಮೇಲಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಹೇಳ್ತಾನೆ. ಮತ್ತೆ ಭೇಟಿಯಾಗ್ತಾನೆ. ನಮಸ್ಕಾರ.